ಬಿಜಾಪುರ ವಕಫ್ ಬೋರ್ಡ್ ಕಚೇರಿಯಲ್ಲಿ ಒಂದು ಖಂಡನೆ ಮಾಡಲಿಕ್ಕೆ ಬಂದಿದ್ದೇವೆ. ಏನ್ ಖಂಡನೆ ಮಾಡ್ಬೇಕಾಗದಪ್ಪ ಅಂತಂದ್ರ, ಇಲ್ಲಿ ವಕಫ್ ಬೋರ್ಡಿನಲ್ಲಿ ಒಬ್ಬ ಮೋಹಸಿನ್ ಜಮಖಂಡಿ ಅನ್ನೋ ಆಡಿಟರ್, ಅವ ಇಲ್ಲಿ ಪ್ರೆಸೆಂಟ್ ಆಡಿಟರ್ ಆಗಿ ಸಾವಿರಾರು ಲಕ್ಷಾಂತರ ರೂಪಾಯಿ ಪ್ರತಿಯೊಂದು ಕಮಿಟಿಗೆ ಅವರು ರಿನ್ಯೂವಲ್ ಮಾಡ್ಲಿಕ್ಕೆ ಅಥವಾ ರಿನ್ಯೂವಲ್ ಮಾಡ್ಲಿಕ್ಕೆ ಅವರು 1.5 ಲಕ್ಷ 3 ಲಕ್ಷ 4 ಲಕ್ಷ ಅಲ್ಲಿಂದ ಏನು ಫಾಯ್ದೆ ಇಲ್ಲ. ಮಸೂತಿಗಳು, ಕಬ್ರಸ್ತಾನ್ಗಳು ಮತ್ತು ದರ್ಗಾಗಳು ಇವಿ ಕಮಿಟಿಗಳಿಗೆ ಇವ್ರಿಗೆ ಕುಮ್ಮಕ್ಕ ನೀಡಿ ಈ ಎಲ್ಲ ಈಗ ನೋಡ್ರಿ, ನಾವೆಲ್ಲ ಬಿಜಾಪುರಿನ ಪ್ರಗತಿಪರ ಸಂಘಟನೆಯವರು ಹಾಗೂ ಮುಸ್ಲಿಂ ಪ್ರಗತಿಪರರು ಇಂಥ ನಿರ್ಣಯವನ್ನು ನಾವು ಖಂಡಿಸಬೇಕು. ಇಂಥ ಆದಂತ ಘಟನೆಯನ್ನು ಖಂಡಿಸಿ ಲೋಕಾಯುಕ್ತರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇಂಥವ್ರಿಗೆ ಬಲೆ ಬೀಸಿ ಏನ್ ಹಿಡ್ದಿದಾರಲ್ಲ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಾವು ಹ್ಯಾಟ್ಸಪ್ ಹೇಳ್ತೀವಿ ಲೋಕಾಯುಕ್ತದವ್ರಿಗೆ. ಯಾಕಪ್ಪ ಅಂತಂದ್ರೆ ಇಂಥ ಏನ್ ನಿರ್ಣಯ ಕೈಗೊಂಡಾರ, ಇಂಥ ಏನ್ ಲುಚ್ಚಗಳಿಗೆ ಹಿಡ್ದಿದ್ದಾರೆ, ಇಂಥ ಗೂಸ್ಕೋರ್ ಅಂತಾರಲ್ಲ ಹೆಗ್ಗಣಗಳು, ಇದು ಎಲ್ಲಾ ವಕಫ್ ಬೋರ್ಡ್ಗಳಲ್ಲಿ ಇದಾರೆ. ನಮ್ಮ ಮಾನ್ಯ ಮಂತ್ರಿಗಳು ಇಂಥವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನಮ್ಮ ಮಂತ್ರಿಗಳು ಹೇಳ್ತಾರೆ ವಕಫಿನ ದುಡ್ಡು ತಿಂದವ್ರಿಗೆ ಹುಳ ಬೀಳ್ತಾವ ಅಂತೇಳಿ. ಈ ನನ್ನ ಮಕ್ಕಳಿಗೆ ಯಾಕೆ ಹುಳ ಬೀಳಲ್ಲ? ಇಂಥವ್ರಿಗೆ ಯಾಕೆ ಹುಳ ಬೀಳಲ್ಲ? ತಕ್ಷಣ ಇಂಥವ್ರಿಗೆ ಸಸ್ಪೆಂಡ್ ಮಾಡ್ರಿ, ಡಿಸ್ಮಿಸ್ ಮಾಡ್ರಿ. ಇದರಿಂದ ಆದ ವಕಫ್ ಕಾನೂನ ವಕಫ್ ಇದು ಕೇಂದ್ರದವರು ಅಪೋಸ್ ಮಾಡ್ತಾ ಇದ್ದಾರೆ. ಇಂಥವೆಲ್ಲರೂ ಸೇರೋಣ, ನೀವೆಲ್ಲ ನಿಮಗೆ ಅನುಕೂಲ ಆಗೋವ್ರಿಗೆ ಮಾಡ್ಕೊಂಡು ಅವ್ರಿಗೆ ತಗೊಂಡ್ಬಿಟ್ಟು ಎಲ್ಲ ವಕಫ್ ಆಸ್ತಿಗಳನ್ನು ಹಳ್ಳ ಹಿಡಿಸಿರಿ. ತಮಗ್ ಬೇಕಾದವ್ರಿಗೆ ಮಾರಾಟ ಮಾಡಿರಿ, ತಮಗ್ ಬೇಕಾದವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರಿ. ವಕಫ್ ಆಸ್ತಿಗಳು ನಿಜವಾದ ವಕಫ್ ಆಸ್ತಿಗಳು. ಮತ್ ಉಳಿದಂತೆ ಯಾರೋ ಮಾರಿ ಹೋಗಿದ್ದ ಆಸ್ತಿಗಳಿಗೆ ಅವು ಮತ್ ತಗೊಂಡ್ ಮತ್ ಮಾರಾಟ ಮಾಡೋರಿ. ನೀವು ಇಂಥವೆಲ್ಲ ಮಾಡಬೇಡ್ರಿ ಅಂತೇಳಿ ನಾವು ಎಲ್ಲರೂ ಈಗ ಸೇರೇವಿ. ಇದು 2 ನಿರ್ಣಯ ಇವತ್ತು ಮತ್ತೊಮ್ಮೆ ಹೇಳ್ತೀನಿ. 2 ನಿರ್ಣಯ. ಒಂದು, ವಕಫ್ ಬೋರ್ಡ್ನ ಅಧಿಕಾರಿಯ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸುವುದು. ಯಾಕಂದ್ರ ಇಂಥ ದೊಡ್ಡ ಎಷ್ಟು 1.5 ಲಕ್ಷ ಅಂದ್ರೆ ಏನ್ರಿ ಅದು? ಒಂದು ಕಮಿಟಿ ರಿಜಿಸ್ಟ್ರೇಷನ್ ಫ್ರೀ ಆಫ್ ಕಾಸ್ಟ್. ಆಡಿಟರ್ ಇಲ್ಲಿ ಸ್ಯಾಲ್ರಿ ತಗೋತಾನವ, ಅವ ಆಡಿಟ್ ಮಾಡ್ಲಾಕ ಇಷ್ಟು ತಗೋತಾನ, ಅವ್ ರಿಜಿಸ್ಟ್ರೇಷನ್ ಮಾಡ್ಲಾಕ ಇಷ್ಟು ತಗೋತಾನ. ಮತ್ ಇವಂದ ಉಪಟಾಳ ನೀವು ಈಗ ಸಿಂದಗಿಯಲ್ಲಿ ಪ್ರೆಸೆಂಟ್ ಅವನ ವಿರುದ್ಧ ಹೋರಾಟ ನಡ್ದದ. ಸಿಂದಗಿಯಲ್ಲಿ ಸಾಕಷ್ಟು ಅಲ್ಲಿ ಕಬ್ರಸ್ತಾನ್ಗಳೊಳಗ ಅದು ಕಮರ್ಷಿಯಲ್ ಮಾಡಿಟ್ಟಾರ, ಎಲ್ಲ ಕಮರ್ಷಿಯಲ್ ಸಿಂದಗಿ ಒಳಗ ಮತ್ ಬಿಜಾಪುರ ಒಳಗ ಎಲ್ಲ ಕಬ್ರಸ್ತಾನ್ಗಳು ಅಂದ್ರೆ ಏನ ಗೋರಿಗಳು, ಸ್ಮಶಾನಗಳು, ಅಲ್ಲಿ ಉಳುವಂತ ಕೊನೆಯ ಜಾಗಕ್ಕೂ ಕೂಡ ಇವ್ರು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ. ಇಂಥವ್ರೆ ಅವ್ರಿಗೆ ಶಕ್ತಿ ತುಂಬಿ ಅಲ್ಲಿ ಕಳ್ಳರು ಇರ್ತಾರ, ಕಳ್ಳರಿಗೆ ಸಾಥ್ ಕೊಡೋದು ಇವೆಲ್ಲ ನಡವ. ಇದಕ್ಕೆಲ್ಲ ನಾವು ಖಂಡನೆ ಮಾಡಿ ಲೋಕಾಯುಕ್ತರಿಗೆ ಇನ್ನಷ್ಟು ನಾವು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ, ಅವ್ರ ಜೊತೆಗೆ ನಿಲ್ತೀವಿ. ಇಂಥ ಕಳ್ಳರಿಗೆ ಹಿಡಿಬೇಕು. ನಮ್ಮ ಸಪೋರ್ಟ್ ಬೇಕಂದ್ರೆ ನಾವು ರಾತ್ರಿ ಬಂದು ಅವ್ರ ಪರವಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂದಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇರ್ಫಾನ್ ಶೇಖ್.